ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಇವಾಗ ನಾವು ಅರ್ಲಿ ಮಾರ್ನಿಂಗ್ 6:30ಗೆ ಬಂದು ಕ್ರಾಬಿಗೆ ರೀಚ್ ಆದ್ವಿ. ಇವಾಗ ನಮ್ಮ ರೆಸಾರ್ಟ್ಗೆ ಹೋಗ್ತಾ ಇದೀವಿ. แต่ราคาที่ผมมาจากบขสมาถึงเนี่ยผมยังไม่ได้ราคาเลย ಇವ್ರ ಭಾಷೆ ಸಿಕ್ಕಾಬಡೆ ವಿಚಿತ್ರವಾಗಿದೆ ಆ್ಯಂಡ್ ಅವ್ರು ಯಾರಿಗೂ ಇಂಗ್ಲೀಷ್ ಕೂಡ ಬರಲ್ಲ. ಸೊ ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನಮಗೆ ಅರ್ಥ ಆಗೋದಿಲ್ಲ. ಈ ಟ್ರಾನ್ಸ್ಲೇಟರ್ ಮೂಲವಾಗಿ ಅವ್ರ ಹತ್ರ ಮಾತಾಡಿ ನಾವು ಅರ್ಥ ಮಾಡ್ಕೊಳ್ಳೋದಾಗಿದೆ. ಸೊ ಹೆಂಗೋ ಮಾತಾಡಿ ಅವ್ರ ಹತ್ರ ನಮ್ಮ ರೆಸಾರ್ಟಿಗೆ ಫೈನಲಾಗಿ ಬಂದು ರೀಚ್ ಆದ್ವಿ ನಾವು. ಸೊ ಇದು ನಾವು ಸ್ಟೇ ಮಾಡ್ತಿರೋ ರೆಸಾರ್ಟ್ ಬಂದುಬಿಟ್ಟು ಒನಾಂಗ್ ಪ್ರೈವಸಿ ರೆಸಾರ್ಟ್ ಅಂತ ಕ್ರಾಬಿಯಲ್ಲಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ರೆಸಾರ್ಟು. ನಾವು ಜಸ್ಟ್ ಅಲ್ಲಿ ಬಂದು ಬುಕ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಥಾಯ್ಲ್ಯಾಂಡಲ್ಲಿ ವೀಡ್ ಬಂದುಬಿಟ್ಟು ಲೀಗಲು. ಸೊ ಇಲ್ಲಿ ನೀವೆಲ್ಲ ತುಂಬ ಕಡೆ ನೋಡ್ಬೋದು ವೀಡ್ನ ಅವರೇ ಬೆಳೆಸ್ತಾ ಇರೋದನ್ನ. ಸೊ ಇಲ್ಲಿ ಅದಕ್ಕೆ ಅಂತ ಲೈಟು, ಫ್ಯಾನು, ಎ ಸಿ ಏನೇನು ಬೇಕೋ ಹಾಕ್ಬಿಟ್ಟು ಅವ್ರಿಗೆ ಯಾವ ಥರ ಬೇಕೋ ಆ ಥರ ವೀಡ್ಗಳನ್ನ ಬೆಳೆಸ್ಕೊತಾರೆ. ಆಮೇಲೆ ಇದು ನಾವು ಇದ್ದಿದ್ದು ರೆಸಾರ್ಟ್ ಲಾಬಿಯಲ್ಲಿ ಅವರೇ ಬೆಳೆಸಿರೋಂಥ ವೆರೈಟೀಸ್ ಆಫ್ ವೀಡ್ಗಳನ್ನ ಈ ಥರ ಡಬ್ಬಗಳಲ್ಲಿ ಹಾಕಿ ಸೇಲ್ಗೆ ಅಂತ ಇಟ್ಟಿದ್ರು. ಸ್ಮೆಲ್ಗಳಂತೂ ತುಂಬ ಸ್ಟ್ರಾಂಗ್ ಆಗಿತ್ತು, ಅನ್ನೊಂದು ಖಾರದ ಪುಡಿ ಸ್ಮೆಲ್ ಎಲ್ಲ ಹೊಡಿತಾ ಇತ್ತು. ಸೊ ನಾವು ಅದೆಲ್ಲ ನೋಡಿದ್ವಿ, ಬಟ್ ಇಟ್ ವಾಸ್ ರಿಯಲಿ ಏನಂತಾರೆ, ನಮ್ಮೂರಲ್ಲಿ ಅದೆಲ್ಲ ನೋಡೋಕ್ಕೆ ಆಗಲ್ಲ, ಬಟ್ ಇಲ್ಲಿ ಲೀಗಲ್ ಆಗಿ ಸೇಲ್ ಮಾಡ್ತಾರೆ. ಈಗ ನಾವು ಫ್ರೆಶ್ ಅಪ್ ಆಗಿ ಈ ಬಟ್ಟೆ ಎಲ್ಲ ನೆನ್ನೆ ನಾವು ಬ್ಯಾಂಕಾಕಲ್ಲೇ ಶಾಪಿಂಗ್ ಮಾಡಿದ್ದು, ಡ್ರೆಸ್ಸಸ್ ಆಗಲಿ, ಹ್ಯಾಟ್ ಆಗಲಿ, ಚಪ್ಪಲಿ ಆಗಲಿ ಎಲ್ಲ. ಸೊ ರೆಡಿ ಆಗಿಬಿಟ್ಟು ಇವಾಗ ನಾವು ಗಾಡಿ ತೊಗೊಂಡ್ವಿ. ಅಲ್ಲಿ ಗಾಡಿಯಲ್ಲಿನ ಮೇನ್ ರೋಡಲ್ಲಿ ಈ ಥರ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಬೀಚಿಗೆ ನಡ್ಕೊಂಡು ಹೋಗಬೇಕು. ನಾವಿರೋದು ಇವಾಗ ಬಂದುಬಿಟ್ಟು ಒನಾಂಗ್ ಬೀಚ್ ಅಂತ. ಸೊ ಇವಾಗ ನಾವು ಇಲ್ಲಿಂದ ರೇಲಿ ಬೀಚಿಗೆ ಹೋಗಬೇಕು. ಸೊ ದಟ್ ಈಸ್ ಒನ್ ಮೋರ್ ಐಲ್ಯಾಂಡ್. ಇವಾಗ ನಾವು ಟಿಕೆಟ್ ತೊಗೊಂಡಿದ್ದೀವಿ, ಬೋಟಲ್ಲಿಂದಾನೇ ಅಲ್ಲಿಗೆ ಹೋಗಬೇಕು. ಸೊ ಈ ಪಾಯಿಂಟ್ ಬಂದುಬಿಟ್ಟು ಇಲ್ಲೇ ಬೋಟಲ್ಲಿ ಹತ್ಕೊಂಡು ಮತ್ತೆ ಇಳಿಯೋ ಪಾಯಿಂಟ್ ಇದು. ಇಲ್ಲೂ ಸ್ವಲ್ಪ ಜನ ಎಲ್ಲ ನೀರಲ್ಲಿ ಆಟ ಆಡ್ತಾಯಿದ್ರು. ತುಂಬಾ ಫಾರಿನರ್ಸ್ ಇದ್ದರು. ಇಲ್ಲಿ ಇಂಡಿಯನ್ಸ್ ತುಂಬ ಕಮ್ಮಿ ನೋಡೋದು. ವೆರಿ ಏನಂತಾರೆ ರೇರ್ ಇಂಡಿಯನ್ಸ್ ಅಲ್ಲಿ ಕಾಣೋದು. ತುಂಬ ಬರೀ ಫಾರಿನರ್ಸೇ ಇದ್ದರು. ಸೊ ಚಪ್ಪಲಿ ಬಿಚ್ಚಿಬಿಟ್ಟೆ ಅದ್ರೊಳಗಡೆ ಹತ್ತಬೇಕು ಅಂತಂದರು. ಯಾಕಂತಂದರೆ ಅದು ಮಣ್ಣು ಒಳಗಡೆ ಆಗತ್ತೆ ಅಂತ. ಸೊ ಈ ಬೋಟಲ್ಲೇ ಈಗ ನಾವು ಹೋಗ್ತಾ ಇರೋದು. ಸೊ ಈಗ ನಾವು ಬೋಟ್ ಒಳಗಡೆ ಹತ್ತಾ ಇದ್ದೀವಿ. ಸೊ ತುಂಬಾ ಮುಂದೆ ನಿಲ್ಸಿದ್ದಾರೆ, ಅರ್ಧ ಆಲ್ಮೋಸ್ಟ್ ಒದ್ದೆ ಹಾಕ್ತೀವಿ ನಾವು ಹತ್ತೋ ಅಷ್ಟರಲ್ಲಿ. ಸೊ ಈಗ ನಾವು ಬೋಟ್ ಹತ್ತಿ ಕೂತಿದ್ದೀವಿ. ಇನ್ನೇನು ಬೋಟ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಸ್ಟಾರ್ಟ್ ಆಗಿದ ತಕ್ಷಣ ತುಂಬ ಸಕ್ಕದಾಗಿತ್ತು ಫೀಲು. ವೆದರು ಅಷ್ಟೇ ತುಂಬಾ ಬಿಸಿಲಿರಲಿಲ್ಲ, ಕರೆಕ್ಟ್ ಬಿಸಿಲಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಪೆಷಲಾಗಿ ಆ ನೀರು ಮಧ್ಯ ಹೋಗ್ತಿರುವಾಗ ಈ ಸೈಡಲ್ಲಿರೋ ಈ ಮೌಂಟೇನ್ಸ್ನ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಇಟ್ ವಾಸ್ ವೆರಿ ಅಟ್ರಾಕ್ಟಿಂಗ್ ಆ್ಯಂಡ್ ಡಿಲೈಟ್ಫುಲ್. ಹೆಂಗಿತ್ತು ಅಂತಂದರೆ ಒಂದು ಹೆವೆನ್ಲಿ ಫೀಲ್ ಕೊಡ್ತಾ ಇತ್ತು. ಅಷ್ಟು ಸ್ಟನ್ನಿಂಗ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಹಂಗೆ ನೋಡ್ಕೊಂಡು ಕೂತ್ಕೊಬೋದು. ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಈ ರೈಡ್ನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಮೌಂಟೇನ್ಸು, ಆ ನೀರು ಮಧ್ಯ ಇರೋದಕ್ಕೂ. ನಾವು ಒಂಥರ ಏನಂತಾರೆ ಹೆವೆನ್ಲಿ ಫೀಲ್ ಅಂತಾರಲ್ಲ, ಇಟ್ ರಿಯಲಿ ಗೇವ್ ದಟ್ ಕೈಂಡ್ ಆಫ್ ಅ ಫೀಲ್. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ಈಗ ನಾವು ಹೀಗೇ ಎಂಜಾಯ್ ಮಾಡಿಕೊಂಡು ಹೋಗಿ ರೀಚ್ ಆದ್ವಿ. ಇದೇ ರೇಲಿ ಬೀಚ್. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ ಮಾಡೋದಕ್ಕೆ. ಕಾಯಾಕಿಂಗ್ ಆ್ಯಂಡ್ ರಾಕ್ ಕ್ಲೈಂಬಿಂಗ್ ಅಂತ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ. ಅದೇ ಥರ ತುಂಬ ಅಟ್ರಾಕ್ಷನ್ಸ್ ಕೂಡ ಇದೆ ಪ್ಲೇಸಸ್ ನೋಡೋದಕ್ಕೆ ಇಲ್ಲಿ. ಈಗ ನಾವು ಅದೇ ಥರ ಒಂದು ಅಟ್ರಾಕ್ಷನ್ ಬ್ಲೂ ಲಗೂನ್ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿರೋ ಒಂದು ಮ್ಯಾಪ್ ಇದು. ಈ ಬೀಚಲ್ಲಿ ನಮ್ಗೆ ಏನೇನು ನೋಡಬೇಕಾಗಿರೋದು ಇದೆ, ಏನೇನು ಅಟ್ರಾಕ್ಷನ್ಸ್ ಇದೆ, ಏನೇನು ಆ್ಯಕ್ಟಿವಿಟೀಸ್ ಇದೆ, ಏನೇನು ರೆಸ್ಟೋರೆಂಟ್ಸ್, ರೆಸಾರ್ಟ್ಸ್ ಎಲ್ಲ ಮ್ಯಾಪಲ್ಲಿರುತ್ತೆ. ಸೊ ಇದೇ ಬ್ಲೂ ಲಗೂನ್ ಅಂತ. ಈ ಜಾಗನೇ ನೋಡೋಣ ಅಂತ ಈಗ ನಾವು ಹೊರಡ್ತಾ ಇರೋದು. ಸೊ ನಾವು ಹಂಗೆ ಒಂದು 20 ಮಿನಿಟ್ಸ್ ನಡ್ಕೊಂಡು ಹೋಗ್ತಾ ಇದ್ದಂಗೆ ಇದು ಬ್ಯಾಕ್ ವಾಟರ್ಸ್ ಸಿಕ್ತು. ಸೊ ನೀರು ನೋಡಿ ಎಷ್ಟು ಹಿಂದೆ ಇದೆ, ನಾವು ಬರೋಷ್ಟಲ್ಲ ನೀರು ಎಷ್ಟು ಮುಂದೆ ಬಂದಿರುತ್ತೆ ಗೊತ್ತಾ. ಸೊ ಹಂಗೆ ನಡ್ಕೊಂಡು ಹೋಗ್ತಿದ್ರಿ. ಇದು ಲೈಮ್ ಸ್ಟೋನ್ ಕೇವ್ ಅಂತ. ಸೊ ಈ ಕೇವ್ ಫುಲ್ ಲೈಮ್ ಸ್ಟೋನಲ್ಲಿ ಫಾರ್ಮ್ ಆಗಿರೋವಂಥ ಒಂದು ಕೇವ್ ಇದು. ಸೊ ಇವಾಗ ಇದ್ರ ಮೇಲ್ಗಡೆನೇ ಒಂದು ಮೌಂಟೇನ್ ಥರ ಇದೆ. ಈ ಮೌಂಟೇನ್ನ ನಾವು ಇವಾಗ ಹತ್ಕೊಂಡು ಹೋಗಬೇಕು. ಈ ಮೌಂಟೇನ್ ಹತ್ಕೊಂಡು ಹೋದರೆ ನಮಗೆ ಬ್ಲೂ ಲಗೂನ್ ಸಿಗುತ್ತೆ ಅಂತ ಹೇಳಿದ್ದಾರೆ, ಐ ಮೀನ್ ಮ್ಯಾಪಲ್ಲಿದೆ. ಸೊ ಇವಾಗ ಇಲ್ಲಿ ಇಟ್ಕೊಳ್ಳೋಕೆ ಏನೂ ಇಲ್ಲ. ಇಟ್ಸ್ ಅ ವೆರಿ ಏನಂತಾರೆ ಡೇಂಜರಸ್ ಥರನೇ ಇತ್ತು. ಸೊ ನಾವು ಹತ್ಕೊಂಡು ಹೋದ್ವಿ, ಬಟ್ ನಾವು ಬ್ಲೂ ಲಗೂನ್ ನೋಡೋಕ್ಕಾಗಿಲ್ಲ. ಬಿಕಾಸ್ ಅದಕ್ಕಿನ್ನೂ ಐ ಮೀನ್ ಅದ್ರದ್ದುವೇ ತುಂಬ ಡೇಂಜರಸ್ ಅಂದರು. ಅದಕ್ಕೆ ಶೂಸ್ ಹಾಕ್ಕೊಂಡಿರ್ಬೇಕು ಅಂತಂದರು. ನಾವು ಬರೀ ಚಪ್ಪಲಿ ಹಾಕ್ಕೊಂಡಿರೋದ್ರಿಂದ ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಇದು ಒಂದು ವ್ಯೂ ಪಾಯಿಂಟಿಗೆ ಬಂದ್ವಿ. ಸೊ ಇದು ರೇಲೆ ಬೀಚ್ದು ವ್ಯೂ ಪಾಯಿಂಟ್. ಇಲ್ಲಿಂದ ನಮಗೆ ಫುಲ್ ರೇಲೆ ಬೀಚ್ ಕಾಣುತ್ತೆ. ಬ್ಯಾಕ್ ವಾಟರ್ಸು ಮತ್ತು ಈ ಕಡೆ ಇರೋದು ಬ್ಯಾಕ್ ವಾಟರ್ಸು, ಆ ಕಡೆ ಇರೋದು ಬಂದುಬಿಟ್ಟು ಮೇನ್ ಬೀಚು. ಮಧ್ಯ ಇರೋ ಈ ಫಾರೆಸ್ಟ್ ಥರ ಇರೋ ರೀಜಿಯನಲ್ಲೇ ರೆಸಾರ್ಟು, ರೂಮ್ಸು, ರೆಸ್ಟೋರೆಂಟ್ಸು ಅದೆಲ್ಲ ಇರೋದು. ಸೊ ನಾವಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಆ ವ್ಯೂನ ತುಂಬ ಎಂಜಾಯ್ ಮಾಡಿ ನೋಡಿದ್ವಿ. ಸೊ ಈಗ ವಾಪಸ್ ಇಳಿತಾ ಇದ್ದೀವಿ. ಇಳಿಯೋದು ಅಷ್ಟೇ ಸ್ವಲ್ಪ ತುಂಬಾ ಒಂಥರ ಕಷ್ಟನೇ ಇತ್ತು ನಮಗೆ. ಇಳಿಯುವಾಗ ಹತ್ತುವಾಗ ಗೊತ್ತಾಗಲಿಲ್ಲ ಆ ದಿನ. ನೆಕ್ಸ್ಟ್ ಡೇ ಗೊತ್ತಾಯ್ತು ಅದ್ರದ್ದು ಪೇಯ್ನ್ ಹೆಂಗಿತ್ತು ಅಂತ. ಬಟ್ ನಾವು ಹತ್ತುವಾಗಲೂ ಅಷ್ಟೇ ಇಳಿಯುವಾಗಲೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬ ಫನ್ ಮಾಡಿಕೊಂಡು ಹತ್ತಿದ್ವಿ ಮತ್ತು ಇಳಿದ್ವಿ.
ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ನೋಡಿ ಇವಾಗ ನಾವು ಇಳಿದಾಯಿತು, ಇನ್ನು ಸ್ವಲ್ಪ ಜನ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಸಿಕ್ಕಾಬಟ್ಟೆ, ನಾವು ಸ್ವೆಟ್ಟು, ಬಿಸಿಲು, ಮಣ್ಣಲ್ಲಿ ಎಲ್ಲ. ಹಾಗೆ ಮುಂದೆ ನಡ್ಕೊಂಡ್ಬಂದ್ರೆ ಇಲ್ಲಿ ತುಂಬ ಮಂಕೀಸ್ ಇತ್ತು. ಮಂಕೀಸ್ನ ನೋಡ್ತಾ ಇದ್ವಿ. ಲೈಕ್ ನಮ್ಮ ಹತ್ರ ಕೊಡೋಕ್ಕೆ ಏನೂ ಇರಲಿಲ್ಲ ಮಂಕೀಸ್ಗೆ. ಬಟ್ ಆ ಮಂಕೀಸ್ನ ನೋಡಿಕೊಂಡು ನಾವು ಒಬ್ರಿಗೊಬ್ರು ರೇಗಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ನಡ್ಕೊಂಬಂದ್ರೆ ಇಲ್ಲಿ ನಮಗೆ ಇದು ಉಡಾ ಸಿಕ್ತು. ಇದನ್ನ ಇಂಗ್ಲೀಷಲ್ಲಿ ಮಾನಿಟರ್ ಲಿಸರ್ಡ್ ಅಂತಾನೂ ಅಂತಾರೆ. ಸೊ ಅದನ್ನ ನೋಡ್ಕೊಂಡು ಹಂಗೆ ಮುಂದೆ ಬಂದರೆ ವಾಪಸ್ ಇಳಿದು ಬಂದ್ವಿ. ನಾನು ಹೇಳಿದ್ನಲ್ಲ ನೀರು ಎಷ್ಟು ಹಿಂದೆ ಇತ್ತು ಅಂತ ಹೋಗುವಾಗ, ಇವಾಗ ನೋಡಿ ಎಷ್ಟು ಮುಂದೆ ಬಂದಿದೆ. ಸೊ ವಾಪಸ್ ನಡ್ಕೊಂಡು ಬಂದ್ವಿ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ವಿ. ಸೊ ಟೈಮ್ ಆಲ್ರೆಡಿ 4:30 ಆಗೋಗಿತ್ತು. ಲಂಚ್ ಮಾಡೋಣ ಅಂತ ಇಲ್ಲೇ ರೇಲಿ ಬೀಚ್ ಆಪೋಸಿಟಲ್ಲೇ ಒಂದು ರೆಸ್ಟೋರೆಂಟ್ ಥರ ಇತ್ತು, ಇಲ್ಲೇ ಕೂತ್ಕೊಂಡ್ವಿ. ಸೊ ವ್ಯೂ ಪಾಯಿಂಟ್ ಇಲ್ಲಿಂದ ಸಕ್ಕದಾಗಿತ್ತು ನೋಡೋಕ್ಕೆ. ನಾವು ಅಲ್ಲಿಂದನೇ ಇವಾಗ ವಾಪಸ್ ಹತ್ಕೊಂಡು ಒನಾಂಗ್ ಬೀಚಿಗೆ ಹೋಗಬೇಕು. ಸೊ ಇಲ್ಲೇ ಕೂತ್ಕೊಂಡು ನಾವು ಎಂಜಾಯ್ ಮಾಡ್ತಿದ್ವಿ. ಸೊ ಅಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ವಿ. ಸೊ ಮ್ಯಾಂಗೋ ಅಲ್ಲಿ ಬಂದುಬಿಟ್ಟು ಆಲ್ ಸೀಸನಲ್ಲಿ ಸಿಗುತ್ತೆ, ನಮ್ಮೂರಲ್ಲಂತೂ ಸಿಗಲ್ಲ ಅಂತ ಅಲ್ಲಿ ಮ್ಯಾಂಗೋ ಅಲ್ಲಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಸಲಾಡು ಮತ್ತು ನಾವು ಏನು ಒಂದು ನೂಡಲ್ಸ್ ಅಂತ ಹೇಳಿದ್ವಿ, ಬಟ್ ಅವ್ರು ಕೊಟ್ಟಿದ್ದೇ ಏನೋ, ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ, ನಮ್ಗೆ ಅವ್ರ ಭಾಷೆ ಅರ್ಥ ಆಗಲ್ಲ. ನಾವೊಂದು ಹೇಳಿ ಅವರೊಂದು ಕೊಟ್ಟು ಏನೋ ತಿಂದ್ಕೊಂಡು ತಿಂದು ಮುಗಿಸೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಮಳೆ ತುಂಬ ಜೋರಾಗೋ ಅಷ್ಟರಲ್ಲಿ ನಾವು ಹೊರಟ್ಬಿಡೋಣ ಅಂತ ಹೊರಟ್ಬಿಟ್ವಿ. ಕಾಯಾಕಿಂಗೆಲ್ಲ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಮಳೆ ತುಂಬ ಜೋರಾಗಿಬಿಟ್ರೆ ಆಮೇಲೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರು. ಸೊ ವಿ ಲೆಫ್ಟ್. ಇವಾಗ ನಾವು ಒನಾಂಗ್ ಬೀಚ್ ಅಂದರೆ ನಮ್ಮದು ಕ್ರಾಬಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಈಗ ಫ್ರೆಶ್ ಅಪ್ ಆಗಿ ನಾವು ವಾಪಸ್ ರೆಡಿ ಆಗಿ ಡಿನ್ನರ್ ತಿನ್ನೋಕೆ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ನಾವು ಡಿನ್ನರ್ ತಿನ್ನೋಣ ಅಂತ ಹೊರಟ್ವಿ. ಸೊ ತುಂಬ ಟಯರ್ಡ್ ಆಗಿದ್ವಿ, ನಮಗೇನು ಜಾಸ್ತಿ ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ. ಬೇಗ ತಿಂದು ಹೊರಟ್ಬಿಡೋಣ ಅಂತ ನಾವು ತಿಂದುಬಿಟ್ಟು ಹೊರಟ್ವಿ. ಸೊ ಆಲ್ಮೋಸ್ಟ್ ಟೈಮ್ ಇವಾಗ 10:30, 11 ಆಗೋಯ್ತು. ಈಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ ತಿಂದು ಮುಗಿಸ್ಕೊಂಡು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇವತ್ತು ಒಂದು ಡೇ ಫುಲ್ ನಾವು ಕ್ರಾಬಿಗೆ ರೀಚ್ ಆಗಿ ರೇಲಿ ಬೀಚಲ್ಲಿ ಏನೇನು ಮಾಡಿದ್ದೀವಿ ಅಂತ ನಾನು ತೋರಿಸಿದ್ದೀನಿ. ಸೊ ನಾಳೆ ಏನೇನು ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್ ಎವ್ರಿ ಒನ್.